ಮಲೆನಾಡಿನಲ್ಲಿ ಭಾರೀ ಗಾಳಿ ಮಳೆಗೆ ಅಲ್ಲಿಯೂ ಕೂಡ ಮರ ಬಿದ್ದು ಅನಾಹುತ ಸೃಷ್ಟಿಯಾಗಿದೆ. ಮಿನಿ ಬಸ್ ಹಾಗೂ ಬೈಕ್ ಮೇಲೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ. ಬೈಕ್ ಸವಾರನಿಗೆ ಗಾಯವಾಗಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡುವ ಮೂಲಕವಾಗಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ. ಮಿನಿ ಬಸ್ ಮುಂಭಾಗ ಸಂಪೂರ್ಣವಾಗಿ ಜಖಮಾಗ್ಬಿಟ್ಟಿದೆ. ಮರ ಬಿದ್ದಿದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಸಮಸ್ಯೆ ಕೂಡ ಆಯಿತು. ಅದನ್ನ ತೆರವು ಮಾಡಿದ ನಂತರದಲ್ಲಿ ವಾಹನ ಸಂಚಾರಕ್ಕೆ ಅನುವನ್ನ ಮಾಡಿಕೊಟ್ರು. ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಬಳಿ ನಡೆದಿರುವಂತಹ ಘಟನೆ ಇದಾಗಿದ್ದು, ಕೊಟ್ಟಿಗೆ ಹಾರಾಟು ಕಳಸ ರಸ್ತೆಯಲ್ಲಿರುವಂತಹ ಸುಂಕಸಾಲೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದು ಓರ್ವ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಮತ್ತು ಮಿನಿ ಬಸ್ ಸಂಪೂರ್ಣವಾಗಿ ಜಖಮಾಗಿರುವಂತಹ ದೃಶ್ಯವೂ ಕೂಡ ಕಾಣಸಿಗ್ತಾ ಇದೆ. ಅಲ್ಲಿ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಕೂಡ ಕೆಲ ಕಾಲ ಆತಂಕಗೊಂಡ್ರು. ಯಾಕಂದ್ರೆ ಅಷ್ಟು ದೊಡ್ಡ ಗಾತ್ರದ ಮರ ಆ ರೀತಿಯಾಗಿ ಬಿದ್ದಾಗ ಯಾರಿಗಾದ್ರೂ ಪ್ರಾಣಾಪಾಯ ಆಯ್ತಾ ಅನ್ನುವಂತಹ ಭೀತಿ ಸಹಜವಾಗಿ ಮನೆ ಮಾಡುತ್ತೆ. ಆದರೆ ಅಂತಹ ಸಮಸ್ಯೆಗಳಾಗದೇ ಹೋದ್ರೂ ಕೂಡ ಒಬ್ಬರಿಗೆ ಗಾಯ ಅಂತೂ ಆಗಿದೆ. ಆ ಮಿನಿ ಬಸ್ನ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಮರ ಮುಂಭಾಗವೇ ಬಿತ್ತು, ಬಸ್ನ ಮುಂಬದಿಯಲ್ಲಿ.